ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪುಸಿಯ ನೀಂ ಪುಸಿಗೈದು ದಿಟವ ಕಾಣ್ಬವೊಲ್ ಎಸೆಗೆ ಮುಸುಕ ತಳೆದಿಹನು ಪರಬೊಮ್ಮನೆನ್ನುವೊಡೆ ಹೊಸದೇತಕ್ಕೆ ಅವನೀವನ್ ಯಮಗೊಂದು ನಿಜ ಕುರುಹ ನಿಶೆಯೊಳ್ ಉಡುಕರದವೊಲು ಮಂಕುತಿಮ್ಮ. ನಿಶೆಯವೊಳ್ ಉಡುಕರದವೊಲು ಮಂಕುತಿಮ್ಮ. ಸೊ ಇಲ್ಲಿ ಪುಸಿಯ ನೀಂ ಪುಸಿಗೈದು, ಇವಾಗ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಅದು ಸತ್ಯ ಅಲ್ಲ ಅಂತ ಫಸ್ಟ್ ನೀನು ಅರ್ಥ ಮಾಡ್ಕೊಳ್ಬೇಕು. ಏನು ಕಣ್ಣಿಗೆ ಕಾಣ್ತಾ ಇದೆಯೋ, ಈಗ ಮರೀಚಿಕೆ ಆ ಉದಾಹರಣೆಯನ್ನು ನಾವು ತೊಗೊಂಡ್ವಿ. ಮರೀಚಿಕೆ ಅದು ಕೇವಲ ಮರೀಚಿಕೆ, ಅದು ನೀರಲ್ಲ ಅನ್ನೋಂಥದ್ದು ನಮಗೆ ಫಸ್ಟ್ ಗೊತ್ತಾಗಬೇಕು. ಅಂದರೆ ಅದು ಸುಳ್ಳು ಅಂತ ನಮಗೆ ಮೊದಲು ಅರ್ಥ ಆಗಬೇಕು. ಅದು ಅರ್ಥವಾದಾಗ ನಮಗೆ ನಿಜವನ್ನು ಹುಡುಕೋಂಥ ಮನಸ್ಸು ಬರುತ್ತೆ. ನಿಜ ಯಾವುದು? ಇದು ಸುಳ್ಳು ಅಂತ ಗೊತ್ತಾಯಿತು. ಸೊ ಹಾಗಾಗಿ ಇದಲ್ಲದೆ ಬೇರೆ ಏನೋ ಒಂದು ಸತ್ಯ ಇದೆ, ಆ ಸತ್ಯವನ್ನು ನಾನು ಹುಡುಕಬೇಕು ಅಂತ ಮೊದಲು ನನಗೆ ಗೊತ್ತಾಗಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ನನಗೆ ಕಣ್ಣು ಕಾಣೋದೆಲ್ಲ ಸತ್ಯ, ಅದೇ ಸತ್ಯ ಅನ್ನೋಂಥ ಭ್ರಮೆಯಲ್ಲಿ ನಾನು ಇರ್ತೀನಿ. ಸೊ ಹಾಗಾಗಿ ಏನೋ ಹೊಸ ವಿಷಯ, ಅಂದರೆ ಸತ್ಯವಾದಂಥ ಒಂದು ಹೊಸ ವಿಷಯ ನನಗೆ ತಿಳಿಯೋವಂಥ ಅವಕಾಶ ಸಿಕ್ಕಿದ್ರೂ ಕೂಡ ನನ್ನ ಬುದ್ಧಿಯಲ್ಲಿ ಜಾಗ ಇರಲ್ಲ. ಈಗ ಒಂದು ಕಪ್ಪು ನೀರಿನ ಬಟ್ಲಿದೆ ಅನ್ಕೊಳ್ಳೋಣ. ಆ ನೀರಿನ ಬಟ್ಲಲ್ಲಿ ಗಲೀಜು ನೀರು ತುಂಬಿಸ್ಬಿಟ್ಟಿದ್ದೀವಿ. ನಮಗೆ ಬೇಕಾಗಿದ್ದೇನು? ಸ್ವಚ್ಛವಾದಂಥ ಕುಡಿಯುವ ನೀರು. ಆದರೆ ಇವಾಗ ಅದರೊಳಗಡೆ ಗಲೀಜು ನೀರಿದೆ. ಹೊರಗಡೆಯಿಂದ ನನಗೆ ಸ್ವಚ್ಛವಾದಂಥ ನೀರು ಸಿಕ್ಕಿದ್ರೂ ಕೂಡ ಎಲ್ಲಿವರೆಗೆ ನಾನು ಈ ಬಟ್ಟಲಲ್ಲಿರುವಂಥ ಗಲೀಜು ನೀರನ್ನು ಖಾಲಿ ಮಾಡಲ್ವೋ ಅಲ್ಲಿವರೆಗೂ ಸ್ವಚ್ಛವಾದಂಥ ನೀರನ್ನು ಅದರಲ್ಲಿ ತುಂಬಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟು ನಾನು ಮಾಡಬೇಕಾಗಿರೋದು ಯಾವುದು ಸತ್ಯವಲ್ಲವೋ ಅದನ್ನು ಸತ್ಯವಲ್ಲ ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು. ಆಮೇಲೆ ನಾನು ನಿಜವಾದಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಅದು ಮೊದಲನೇ ಹಂತ. ಸೊ ಈಗ ನಿಜವನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ಹೊರಟೆ ಅಂತಂದರೆ, ಭಗವಂತ ನನ್ನ ಎದುರಿಗೆ ಕಾಣಿಸ್ತಾ ಇದ್ದಾನಾ ಅಂತಂದರೆ ಇಲ್ಲವಂತೆ, ಒಂದು ಮುಸುಕು ಹಾಕ್ಕೊಂಡ್ಬಿಟ್ಟಿದ್ದಾನೆ. ಸೊ ನನಗೆ ಕಾಣಿಸೋದೇನು? ಬರೀ ಮುಸುಕು. ಅದರೊಳಗಡೆ ಭಗವಂತ ಇದ್ದಾನೆ. ಕಣ್ಣಿಗೆ ಕಾಣ್ತಾ ಇರೋದು ಅದು ಸುಳ್ಳು, ಅದು ಸತ್ಯವಲ್ಲ ಅಂತ ನಾನು ಫಸ್ಟ್ ಅರ್ಥ ಮಾಡಿಕೊಂಡೆ. ಈಗ ಸತ್ಯವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಆದರೆ ನನಗೆ ಕಾಣ್ತಾ ಇರೋವಂಥದ್ದು ಬರೀ ಮುಸುಕು, ಬೇರೆ ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಒಳಗಡೆ ಇರೋದನ್ನು ನಾನು ಹುಡುಕಬೇಕೀಗ. ಸೊ ಆಗ ನಮ್ಮಲ್ಲಿ ಈ ಟ್ರೆಷರ್ ಹಂಟ್ ಅಂತ ನಾವು ಮಾಡ್ತೀವಿ ಅಲ್ವಾ, ನಿಧಿಯನ್ನು ಹುಡುಕೋವಂಥದ್ದು ಅಂತ. ಆ ನಿಧಿ ಹುಡುಕೋವಂಥ ಆಟದಲ್ಲಿ ಕೆಲವೆಲ್ಲ ಕ್ಲೂಸ್ ಕೊಟ್ಟಿರ್ತಾರೆ. ತಂಡಗಳನ್ನು ಮಾಡಿಬಿಟ್ಟು, ಒಂದು 5-6 ತಂಡಗಳು ಮಾಡಿಬಿಟ್ಟು, ಅದರಲ್ಲಿ ಹೇಗೆ ಅಂತಂದರೆ ನೇರವಾಗಿ ಇಂಥ ಜಾಗಕ್ಕೆ ಹೋಗಿ ಅಂತ ಹೇಳಿರಲ್ಲ. ಆ ಜಾಗದ ಒಂದು ಸುಳಿವು ಕೊಟ್ಟಿರ್ತಾರೆ ಅಲ್ವಾ, ಸುಳಿವು ಕೊಡ್ತಾರೆ. ಆ ಸುಳಿವನ್ನು ಅರ್ಥ ಮಾಡಿಕೊಂಡು ನಾವು ಆ ಜಾಗವನ್ನು ಮುಟ್ಟಿದರೆ ಆ ಜಾಗದಲ್ಲಿ ನಮಗೆ ಇನ್ನೊಂದು ಸುಳಿವು ಸಿಕ್ಕತ್ತೆ. ಆ ಸುಳಿವನ್ನು ಇಟ್ಕೊಂಡು ಇನ್ನೊಂದಕ್ಕೆ ಹೋಗ್ತೀವಿ. ಸೊ ಹಾಗೆ ಆ ಟ್ರೆಷರ್ ಹಂಟ್ನಲ್ಲಿ ನಾವು ಹೇಗೆ ಒಂದು ಸುಳಿವನ್ನು ಉಪಯೋಗಿಸ್ಕೊಂಡು ಒಂದು ಸ್ಥಳವನ್ನು ಮುಟ್ಟಿ ಆ ಸ್ಥಳದ
ಇನ್ನೊಂದು ಸುಳಿವನ್ನು ತೆಕ್ಕೊಂಡು ಮತ್ತೊಂದು ಜಾಗವನ್ನು ಮುಟ್ಟಿ, ಸೊ ಹಂತ ಹಂತವಾಗಿ ನಾವು ಸತ್ಯದ ಅನ್ವೇಷಣೆಯನ್ನು ನಾವೀಗ ಮಾಡ್ತಿದ್ದೀವಿ, ನಿಧಿಯ ಅನ್ವೇಷಣೆಯನ್ನು ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ನಮಗೆ ಒಂದೊಂದು ಸುಳಿವುಗಳು ಸಿಗ್ತಾ ಇದೆ, ಒಂದು ಕ್ಲೂ ಸಿಗ್ತಾ ಇದೆ, ಕುರುಹು ಸಿಗ್ತಾ ಇದೆ. ಈ ಮುಸುಕು ಹಾಕ್ಕೊಂಡಿರೋಂಥ ಪರಬ್ರಹ್ಮ ನಮಗೆ ಆ ಥರ ಸುಳಿವನ್ನಾದರೂ ಕೊಡಬಹುದಲ್ವಾ? ಇಂಥ ಜಾಗಕ್ಕೆ ಹೋಗಪ್ಪ ಅಂತ ಒಂದು ಸುಳಿವಾದರೂ ಕೊಡಬಹುದಲ್ವಾ ಅಂತ ಡಿ ವಿ ಜಿಯವ್ರು ಕೇಳ್ತಾ ಇರೋವಂಥದ್ದು. ಅದು ಹೇಗೆ ಅಂತಂದರೆ, ಸಂಪೂರ್ಣ ಕತ್ತಲೆಯಾಗಿರೋಂಥ ಸಂದರ್ಭದಲ್ಲಿ ನಮಗೆ ದಾರಿಯನ್ನು ತೋರಿಸುವಂಥದ್ದು ಸೂರ್ಯ ಇಲ್ಲದೆ ಇರೋಂಥ ಸಮಯದಲ್ಲಿ ಉಡುಕರ ಅಂದರೆ ಚಂದ್ರನ ಬೆಳಕು ನಮಗೆ ದಾರಿಯನ್ನು ತೋರಿಸುತ್ತೆ. ಸೂರ್ಯನ ಬೆಳಕಿನಷ್ಟು ಪ್ರಖರವಾಗಿ ಎಲ್ಲವನ್ನೂ ಬೆಳಗಕ್ಕೆ ಸಾಧ್ಯ ಇಲ್ಲದೆ ಹೋದರೂ ಕೂಡ ಚಂದ್ರ ಸಾಧ್ಯವಾದಷ್ಟು ಮಟ್ಟಿಗೆ ನಮಗೆ ಒಂದು ಐಡಿಯಾ ಕೊಡ್ತಾನೆ. ಓಕೆ, ಇದು ರೋಡು, ಈ ರೋಡಲ್ಲೇ ನೀನು ಮುಂದುವರಿ, ಇನ್ನೊಂದು 10 ಅಡಿ ಆ ಕಡೆಗೆ ಹೋದರೆ ಮೋರಿಗೆ ಬಿದ್ದುಬಿಡ್ತೀಯಪ್ಪ, ಬೇಡ ಈ ಕಡೆನೇ ಇರು. ಸೊ ಹಾಗೆ ಒಂದು ಕುರುಹನ್ನು ಕೊಡ್ತಾನೆ. ಸಂಪೂರ್ಣ ಪ್ರಖರವಾದಂಥ ಜ್ಯೋತಿ ಅಲ್ಲಿ ಇಲ್ಲದೆ ಹೋದ್ರೂ ಉಡುಕರ ನಮಗೆ ದಾರಿಯನ್ನು ತೋರಿಸ್ಕೊಡ್ತಾನೆ. ರಾತ್ರಿಯ ಸಮಯದಲ್ಲಿ ಏನೂ ಕಾಣಿಸದೇ ಇರುವಂಥ ಸಮಯದಲ್ಲಿ ನಮಗೆ ಈ ಉತ್ತಮವಾದಂಥ ಸಹಾಯ ಹೇಗೆ ಚಂದ್ರ ಮಾಡ್ತಾನೋ, ನಾವು ಟ್ರೆಜರ್ ಹಂಟಿಗೆ ಹೊರಟಿದ್ದೀವಿ, ಆ ಟ್ರೆಜರ್ ಹಂಟಿಗೆ ಭಗವಂತ ನಮ್ಗೆ ಕೆಲವೊಂದು ಕುರುಹುಗಳನ್ನು ಕೊಡ್ಬೋದಲ್ವಾ, ಇಲ್ಲಿಗೆ ಹೋಗು ಅಂತ ಡಿ ವಿ ಜಿಯವರು ಕೇಳ್ತಾ ಹಾಗೆ ಮುಂದುವರಿಸ್ತಾರೆ. ರಾತ್ರಿಯ ಭಾವವನ್ನು ಡಿ ವಿ ಜಿಯವರು ಮುಂದಿನ ಮುಕ್ತಕದಲ್ಲಿ ಮುಂದುವರಿಸ್ತಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.